ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ಹೆಚ್ಚಾಯಿತು ಜಾತಿ ಗಣತಿ ಜ್ವಾಲೆ. ವಿಶೇಷ ಅಧಿವೇಶನ ಕರೆಯೋಕೆ ಸರ್ಕಾರ ಈಗ ಚಿಂತನೆಯನ್ನ ಮಾಡಿದೆ. 3 ದಿನಗಳ ಕಾಲ ವಿಶೇಷವಾದಂತಹ ಅಧಿವೇಶನ ಕರೆದು ಅದರಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಚರ್ಚೆ ಮಾಡುವಂತ ಒಂದು ಪ್ಲಾನ್ ಇದೆ. ಈಗ ಏನು ಸಾಧಕ ಬಾಧಕ ಏನಾಗುತ್ತೆ ಅಂತೇಳಿ ಸರ್ಕಾರಕ್ಕೆ ಖಂಡಿತ ಇದು ಸವಾಲ್ ರೀ. ಅಷ್ಟು ಸುಲಭ ಅಲ್ಲಿದೆ ಜಾತಿ ಗಣತಿ ವರದಿ ಬಿಡುಗಡೆ ಮಾಡೋದು. ಸಾಕಷ್ಟು ಸಮುದಾಯಗಳನ್ನ ಎದುರಾಕೊಳ್ಬೇಕು. ಮಿನಿಸ್ಟ್ರಿಗಳ ಮುನಿಸಿಗೆ ಕಾರಣ ಆಗುತ್ತೆ. ಕಾಂತರಾಜ್ ವರದಿ ಚರ್ಚೆಗೆ ಅವಕಾಶ ಮಾಡಿಕೊಡುವ ಬಗ್ಗೆ ಚಿಂತನೆ ನಡೀತಾ ಇದೆ. ಎಲ್ಲ ಶಾಸಕರ ಅಭಿಪ್ರಾಯವನ್ನು ಆಲಿಸಿ ಅಂತಿಮ ತೀರ್ಮಾನಕ್ಕೆ ಚಿಂತನೆ ಮಾಡಿದ್ದಾರೆ. ಏಪ್ರಿಲ್ 17ರ ವಿಶೇಷ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ನೋಡಿ, ಎಲ್ಲರೂ ಹೇಳ್ತಾ ಇದ್ದಾರೆ ಇದು ಜಾತಿ ಗಣತಿ ಅಂತ. ಜಾತಿ ಗಣತಿ ಅಲ್ವೇ ಅಲ್ಲ, ಇದು ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಇದು 1931 ಸ್ವಾತಂತ್ರ್ಯ ನಂತರ ಜಾತಿ ಗಣತಿ ಸಮೀಕ್ಷೆ ನಡೆದೇ ಇಲ್ಲ. ಇದು 2011ರಲ್ಲಿ ಆಗಿತ್ತು. ಕೆಲವರು ವಾದ ಅಂತ ಹೇಳಿದ್ರೆ, ಅಲ್ರಿ ಸಿದ್ದರಾಮಯ್ಯ ಸರ್ಕಾರ 2013ರಿಂದ 18ರಲ್ಲಿತ್ತು, 2015ಕ್ಕೆ ಕಮಿಟಿ ಆಯಿತು, 10 ವರ್ಷ ಆದಮೇಲೆ ನೀವು ಬಿಡುಗಡೆ ಮಾಡ್ತಾ ಇದ್ದೀರಿ, ಈಗ ಅಂಕಿ ಸಂಖ್ಯೆಗಳಲ್ಲಿ ಬದಲಾವಣೆ ಆಗಿರಲ್ವಾ ಜನಸಂಖ್ಯೆಯಲ್ಲಿ? ಇದು ಅವೈಜ್ಞಾನಿಕ ಅನ್ನುವಂಥ ವಾದ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಜೋರಾಗುತ್ತಲೇ ಇದೆ ಜಾತಿ ಗಣತಿ ವಾರ್. ಇಂದು ಒಕ್ಕಲಿಗ ಶಾಸಕರ ಜೊತೆ DCM DK ಶಿವಕುಮಾರ್ ಸಭೆ ನಡೆಸಲಿದ್ದಾರೆ. ನೋಡಿ, ಎಲ್ಲರಿಗೂ ಸಮುದಾಯದ ಹಿತ ಮುಖ್ಯ. ಅದು ಎಂಥ ನಾಯಕನಾಗಲಿ ಮೊದಲು ಜಾತಿ ಪ್ರಿಫರೆನ್ಸ್ ಕೊಡ್ತಾರೆ ಯಾರಾದರೂ ಅಷ್ಟೇ. ಸಂಜೆ 6 ಗಂಟೆಗೆ DCM ಸರ್ಕಾರಿ ನಿವಾಸದಲ್ಲಿ ಮೀಟಿಂಗ್ ಆಗುತ್ತೆ. ಕೇವಲ ಪಕ್ಷದ ಸಮುದಾಯದ ಶಾಸಕರಿಗಷ್ಟೇ ಆಹ್ವಾನ ಇದೆ. ಅಂದರೆ ಅವರ ಸಮುದಾಯದವರಿಗೆ ಮಾತ್ರ. 22 ಕಾಂಗ್ರೆಸ್ ಒಕ್ಕಲಿಗ ಶಾಸಕರಿಗೆ DKಶಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಒಕ್ಕಲಿಗರ ಶಕ್ತಿ ಪ್ರದರ್ಶನ ಅಂತ ಹೇಳೋಂಗಿಲ್ಲ. ಸಮುದಾಯದ ಹಿತ ಬಹಳ ಮುಖ್ಯ ಇಲ್ಲಿ. DK ಶಿವಕುಮಾರ್ ಅವ್ರ ಜವಾಬ್ದಾರಿ ಭಾಳ ಇದೆ. ಯಾಕಂದರೆ ಆಲ್ರೆಡಿ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ದಾರೆ ಆ ಸಮುದಾಯದ ಪ್ರಭಾವಿ ನಾಯಕರು ಅಂಥೇಳಿ. DC ಮುದ್ದೆಯಲ್ಲಿದ್ದಾರೆ. ಅವರೇನಾದರೂ ಹಿಂದೆ ಸರಿದು ಬಿಟ್ಟರೆ ಧ್ವನಿ ಎತ್ತೋರು ಯಾರು ಇರೋದೇ ಇಲ್ಲ ಇದರಲ್ಲಿ. ಹಾಗಾದರೆ ಯಾರ್ಯಾರು ಇವತ್ತು ಭಾಗಿಯಾಗೋ ಸಾಧ್ಯತೆಗಳಿದ್ದಾವೆ? DK ಶಿವಕುಮಾರು, ಹಾಗೆ TD ರಾಜೇಗೌಡರು, ರಂಗನಾಥ್ ಕುಣಿಗಲ್ MLA, ಹಾಗೆ ಸರ್ ಶ್ರೀನಿವಾಸು, ಜಯಚಂದ್ರ ಅವರು, ಸುಬ್ಬಾರೆಡ್ಡಿ, ಜೊತೆಗೆ MC ಸುಧಾಕರ್, ನಂಜೇಗೌಡರು, ಕೃಷ್ಣ ಬೈರೇಗೌಡರು, ಪ್ರಿಯಾ ಕೃಷ್ಣ, ಜೊತೆಗೆ M ಕೃಷ್ಣಪ್ಪ, ರಾಮಲಿಂಗಾರೆಡ್ಡಿ, ಶರತ್ ಬಚ್ಚೇಗೌಡ, ಹಾಗೆ SC ಬಾಲಕೃಷ್ಣ, ಉದಯಗೌಡ, ಬಹುತೇಕವಾಗಿ ಎಲ್ಲರೂ, ಗಣಿಗಾರವೇ ಇರ್ಬೋದು, ಬಂಡಿಸಿದ್ದೇಗೌಡರು ರಮೇಶು, ಹಾಗೆ ಚಲುವರಾಯಸ್ವಾಮಿ, ಶಿವಲಿಂಗೇಗೌಡ, ಮಂಥರ್ಗೌಡ, ವೆಂಕಟೇಶ್, ಹರೀಶ್ ಗೌಡ, ಇವರೆಲ್ಲರೂ ಬಹುತೇಕವಾಗಿ ಒಕ್ಕಲಿಗ ಶಾಸಕರು ಇವತ್ತಿನ DKಶಿ ಕರೆದಿರುವಂಥ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅವರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ನೋಡಿ, ಎಲ್ರಿಗೂ ಅಷ್ಟೇ ಪಕ್ಷನೂ ಮುಖ್ಯ, ಸಮುದಾಯದೂ ಮುಖ್ಯ. ಯಾಕಂದರೆ ಕ್ಷೇತ್ರದಲ್ಲಿ ಅವ್ರ ಆಶೀರ್ವಾದ ಇರುತ್ತೆ, ಅವ್ರಿಗೆ ಬಿಟ್ಟು ಕೊಡೋಕ್ಕೆ ಬರೋದಿಲ್ಲ. ಈಗ ಈ ಜಾತಿ ಗಣತಿ ವರದಿ ಬಿಡುಗಡೆ ಆಗಿಬಿಟ್ರೆ ಒಕ್ಕಲಿಗರಿಗೆ ಹಿನ್ನಡೆ ಆಗುತ್ತೆ ಅಂತ. ಅಂದರೆ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡುವ ಶಿಫಾರಸು ಮಾಡಿದ್ದಾರೆ ಆ ಒಂದು ಜಯಪ್ರಕಾಶ್ ಹೆಗಡೆ ನೇತೃತ್ವದ ಆಯೋಗ. ಇದರಿಂದ ನಮ್ಗೆ ಲಾಭ ಇಲ್ಲ ರೀ, ನಮ್ಮದು 1 ಕೋಟಿ ಮೇಲೆ ಹೋಗಿದೆ ಅಂತ ಅವರು ವಾದ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈಗ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ಸಾಧ್ಯ ಆದರೆ ಹೈಕಮಾಂಡ್ ಕೂಡ ಚರ್ಚೆ ಮಾಡುವಂಥ, ಅಂದರೆ ಹೈಕಮಾಂಡ್ಗೂ ಕೂಡ ಒಂದು ನಿಯೋಗ ತೆಗೆದುಕೊಂಡು ಹೋಗುವಂಥ ಪ್ಲಾನಲ್ಲಿ DK ಶಿವಕುಮಾರ್ ಇದ್ದಾರೆ. ಓವರಾಲ್ ಒಕ್ಕಲಿಗ ನಾಯಕರು ಕೂಡ ಅದೇ ಪ್ಲಾನಲ್ಲಿ ಇದ್ದಾರೆ. ಜಾತಿ ಜನಗಣತಿ ವರದಿಗೆ ಕಾಂಗ್ರೆಸ್ನಲ್ಲಿ ಪರ ವಿರೋಧದ ಚರ್ಚೆ ನಡೀತಾ ಇದೆ. ಎಲ್ಲರಿಗೂ ಪ್ರತಿಷ್ಠೆ ಮುಖ್ಯ ಇಲ್ಲಿ, ಅವರವರು ಸಮುದಾಯ. ನಾಳೆ ಅಹಿಂದ ಸಮುದಾಯಗಳ ನಾಯಕರು ಕೂಡ ಮೀಟಿಂಗ್ ನಡೆಸ್ತಾರೆ. ಅಲ್ಪಸಂಖ್ಯಾತ, ದಲಿತ, OBC ಸಮುದಾಯದ ನಾಯಕರು ಸಭೆ ನಡೆಸಲಿದ್ದಾರೆ. ಸಚಿವ ಮಹದೇವಪ್ಪ ಅಥವಾ ಜಾರಕಿಹೊಳಿ ನಿವಾಸದಲ್ಲಿ ಒಂದು ಮೀಟಿಂಗ್ ಮಾಡ್ಬೋದು. CM ಮೇಲೆ ಒತ್ತಡ ತರುವ ಬಗ್ಗೆ ಸಭೆ ನಡೆಸ್ತಾರೆ ನಾಯಕರು. ಎಲ್ಲರೂ ಒಟ್ಟಾಗಿ ವರದಿ ಜಾರಿಗೆ ಆಗ್ರಹಿಸಲಿದ್ದಾರೆ. ಏಪ್ರಿಲ್ 18 ವಿಶೇಷವಾದಂಥ ಒಂದು ಕ್ಯಾಬಿನೆಟ್ ಕರೆದಿದ್ದಾರಲ್ವಾ, ಅದರಲ್ಲಿ ಸಮಗ್ರವಾಗಿ ವಾದವನ್ನು ಮಂಡನೆ ಮಾಡಲಿಕ್ಕೆ ಚಿಂತನೆಯನ್ನು ನಡೆಸಿದ್ದಾರೆ. ನೋಡಿ, ಈಗ ಹಿಂದುಳಿದ ಸಮುದಾಯಗಳ ನಾಯಕರು ವರದಿ ಜಾರಿ ಮಾಡಿ ಅಂತ ಹೇಳ್ತಿದ್ದಾರೆ. ಒಕ್ಕಲಿಗ ಲಿಂಗಾಯತ ಸಮುದಾಯದ ಸಚಿವರು, ಶಾಸಕರು ಅವೈಜ್ಞಾನಿಕವಾಗಿದೆ, ಬೇಡವೇ ಬೇಡ, ಆತುರ ಇಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲೇ ಗೊತ್ತಾಗ್ತಾ ಇದೆ ಎಷ್ಟು ಭಿನ್ನಾಭಿಪ್ರಾಯಗಳು ಇದ್ದಾವೆ ಅಂತೇಳಿ. ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಅಡಕತ್ತರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಷ್ಟು ಸುಲಭ ಇಲ್ಲ ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡೋದು. ಯಾರೂ ಕೂಡ ಅಂತಹ ಸಾಹಸಕ್ಕೆ ಮುಂದಾಗಿರಲಿಲ್ಲ. ಅದರಲ್ಲೂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಬಟ್ ಇಲ್ಲಿ ಮುಖ್ಯಮಂತ್ರಿಗಳಿಗೆ ಇದರಿಂದ ಮೈಲೇಜ್ ಸಿಗುತ್ತೆ. OBC ಸಮುದಾಯದಲ್ಲಿ ಹೆಚ್ಚಿನ ಜನಸಂಖ್ಯೆ ಇದೆ. ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಕಾಂಗ್ರೆಸ್ಗೆ ಇದು ಲಾಭ ಆಗುತ್ತೆ ಅನ್ನುವಂಥದ್ದು ಕೂಡ ರಾಜಕೀಯವಾಗಿ ಚರ್ಚೆ ಆಗುತ್ತಾ ಇದೆ.
ಮತ್ತಷ್ಟು ಮಾಹಿತಿ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ನೋಡ್ತಾ ಇದ್ದೀವಿ ಜಾತಿ ಗಣತಿಯ ಜಂಗಿ ಕುಸ್ತಿಯನ್ನು, ಪರ ವಿರೋಧದ ಚರ್ಚೆ ನೋಡ್ತಾ ಇದ್ದೀವಿ. ರಾಜಕೀಯವಾಗಿ ರಾಷ್ಟ್ರೀಯ ಪಕ್ಷಗಳಿಗೆ ಒಂದು ರೀತಿ ಸವಾಲಿನ ಕೆಲಸ ಇದು. ಅದರಲ್ಲೂ ಈ ಸಂಪುಟ ನೋಡೋದಾದರೆ ಒಂದು ಇಬ್ಬಾಗ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತರ ವಿರೋಧ ಇಷ್ಟರ ಮಟ್ಟಿಗೆ ಯಾಕೆ? ನಾವು ಸೌಲಭ್ಯ ವಂಚಿತರಾಗ್ತೀವಿ, ಮೀಸಲಾತಿ ವಂಚಿತರಾಗ್ತೀವಿ ಅನ್ನುವಂಥ ಭಯ ಕಾಡ್ತಾ ಇದೆಯಾ? ಮುಖ್ಯಮಂತ್ರಿಗಳು ಜೊತೆಗೆ ಇಡೀ ಕ್ಯಾಬಿನೆಟಲ್ಲಿ ಹೇಗೆ ಸಮುದಾಯದ ಅಡಕತ್ತರಲ್ಲಿ ಸಿಕ್ಕಾಕೊಂಡಿದೆ? ಪ್ರಭು, ಏಪ್ರಿಲ್ 17ರಂದು ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿದೆ. ಜಾತಿ ಗಣತಿಯ ವರದಿಯ ಬಗ್ಗೆ ಅಲ್ಲಿ ಸಮಗ್ರವಾಗಿ ಚರ್ಚೆಯನ್ನು ಮಾಡಬೇಕು, ಸಚಿವರ ಅಭಿಪ್ರಾಯಗಳನ್ನು ಪಡೆಯಬೇಕು. ಆ ನಂತರದಲ್ಲಿ ಒಂದು ಒಮ್ಮತದ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತೇಳಿ ಸಿದ್ದರಾಮಯ್ಯನವರು ಆ ಸಭೆಯನ್ನು ಕರೆದಿದ್ದಾರೆ. ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಅದರ ನಡುವೆ ಈಗಾಗಲೇ ಏನು ಜಾತಿ ಗಣತಿ ಎಂಬ ಜೇನುಗೂಡಿಗೆ ಕಲ್ಲನ್ನು ಹೊಡೆದಿದ್ದಾರೆ. ಇದು ಎಲ್ಲ ಕಡೆಗಳು ಕೂಡ ಸ್ಪ್ರೆಡ್ ಆಗ್ತಾ ಇದೆ. ಜೇನು ಹುಳುಗಳು ಹೋಗಿ ಕಡಿತಾ ಇದೆ. ಈಗ ಸಮುದಾಯಗಳು ಇವತ್ತು ತಿರುಗಿ ಬಿದ್ದಿದೆ, ಸರ್ಕಾರದ ವಿರುದ್ಧ ಸಮುದಾಯಗಳು ತಿರುಗಿ ಬಿದ್ದಿದೆ. ಇವತ್ತು ಒಕ್ಕಲಿಗ ಸಮುದಾಯದ ನಾಯಕರ ಸಭೆ ನಡೀತಾ ಇದೆ. DCM DK ಶಿವಕುಮಾರ್ ಅವರ ಸರ್ಕಾರಿ ನಿವಾಸದಲ್ಲಿ ಇವತ್ತು ಸಂಜೆ 6 ಗಂಟೆಗೆ ಒಕ್ಕಲಿಗ ಸಮುದಾಯದ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು MLCಗಳ ಸಭೆಯನ್ನು DK ಶಿವಕುಮಾರ್ ನಡೆಸ್ತಾ ಇದ್ದಾರೆ. ಇಲ್ಲಿ ಸಭೆಯಲ್ಲಿ ಜಾತಿ ಗಣತಿಗೆ 17ರಂದು ನಾವು ಯಾವ ನಿರ್ಧಾರವನ್ನು ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಬೇಕು ಅದರ ಬಗ್ಗೆ ಅಭಿಪ್ರಾಯಗಳನ್ನು ಇವತ್ತು ಸಂಗ್ರಹ ಮಾಡ್ತಾ ಇದ್ದಾರೆ. ನೀವೆಲ್ಲ ಜನರನ್ನು, ನಮ್ಮ ಸಮುದಾಯದ ಜನರನ್ನು ಪ್ರತಿನಿಧಿಸ್ತಾ ಇದ್ದೀರಾ, ಹಾಗಾಗಿ ನಿಮ್ಮ ಅಭಿಪ್ರಾಯಗಳೇನು, ಇದನ್ನೇ ನಾನು ಚಾಚೂ ತಪ್ಪದೆ ಸಂಪುಟದ ಮುಂದೆ ಇಡ್ತೇನೆ ಅಂತೇಳಿ ಇವತ್ತು ಶಾಸಕರಿಂದ ಅಭಿಪ್ರಾಯಗಳನ್ನು DK ಶಿವಕುಮಾರ್ ಅವರು ಸಂಗ್ರಹ ಮಾಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಪ್ರಾರಂಭವಾಗುತ್ತೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವರು ಈ ಕರೆದಿರುವಂಥ ಸಭೆಗೆ ಕೆಲವೊಂದಷ್ಟು ಅಪಸ್ವರಗಳು ಕೂಡ ಈಗಾಗಲೇ ಶುರುವಾಗಿದೆ. ಯಾಕೆಂದರೆ ಒಕ್ಕಲಿಗ ಸಮುದಾಯದ ಹಿತಕ್ಕಾಗಿ ನಡೀತಾ ಇರುವಂತಹ ಈ ವಿಚಾರದಲ್ಲಿ ಎಲ್ಲ ಪಕ್ಷಗಳ ಒಕ್ಕಲಿಗ ಸಮುದಾಯದ ಶಾಸಕರು ಮತ್ತು MLCಗಳನ್ನು ಕೂಡ ಸಭೆಗೆ ಕರಿಬೇಕಾಗಿತ್ತು. ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಒಕ್ಕಲಿಗ ಸಮುದಾಯದ ಶಾಸಕರಿದ್ದಾರಾ? ಬೇರೆ ಪಕ್ಷಗಳಲ್ಲಿ ಒಕ್ಕಲಿಗ ಸಮುದಾಯದ ಶಾಸಕರು, MLCಗಳು, ಸಂಸದರು ಇಲ್ವಾ? ಯಾಕೆಂದರೆ ಇದು ಸಮುದಾಯದ ಹಿತಕ್ಕಾಗಿ ನಾವು ನಮ್ಮ ಸಮುದಾಯವನ್ನು, ರಾಜಕೀಯವನ್ನು ಪಕ್ಕಕ್ಕೆ ಇಟ್ಟು ಸಮುದಾಯಕ್ಕೆ ಈಗ ಸಂಕಷ್ಟ ಬಂದಿರುವಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಕರೆದು ಚರ್ಚೆಯನ್ನು ಮಾಡಿದರೆ ನಾವು ನಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದಿತ್ತು ಅನ್ನುವಂಥ ಆರೋಪವನ್ನು ಈಗಾಗಲೇ ಕೆಲವು ನಾಯಕರು ಮಾಡ್ತಾ ಇದ್ದಾರೆ, ಬೇರೆ ಪಕ್ಷಗಳಲ್ಲಿರುವಂತಹ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ DK ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಎಡವಿದ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಯಾಕೆಂದರೆ ಎಲ್ಲರನ್ನೂ ಕೂಡ ಕರಿಬೇಕಾಯಿತು. ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ, ಅಥವಾ ಒಂದು ಪಕ್ಷಕ್ಕೆ ಸೀಮಿತವಾದಂಥ ಕಾರ್ಯಕ್ರಮ ಅಲ್ಲ, ಅಥವಾ ಸರ್ಕಾರಕ್ಕೆ ಸಂಬಂಧಿಸಿದಂಥ ಕಾರ್ಯಕ್ರಮ ಅಲ್ಲ. ಇದು ಆ ಸಮುದಾಯವನ್ನು ಗುರಿಯಾಗಿಟ್ಕೊಂಡೇ ನಡೆಸ್ತಾ ಇರುವಂತಹ ಸಭೆ. ಇಲ್ಲಿ ಸರ್ವ ಪಕ್ಷಗಳಲ್ಲೂ ಇರುವಂತಹ ಶಾಸಕರು ಮತ್ತು MLCಗಳನ್ನು ಆ ಸಭೆಗೆ ಕರಿಬೇಕಾಗಿತ್ತು ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ ಕೂಡ ಆಗಿದೆ. ಅದು DK ಶಿವಕುಮಾರ್ ಅವರು ಯಾವ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಿದರು, ಅಥವಾ ಇವತ್ತು ನಮ್ಮ ಪಕ್ಷದ ಸಮುದಾಯದ ಶಾಸಕರ ಜೊತೆ ಸಭೆಯನ್ನು ನಡೆಸೋಣ, ನಾಳೆ ಬೆಳಿಗ್ಗೆ ಬೇರೆ ಪಕ್ಷಗಳಲ್ಲಿರುವಂಥ ಮುಖಂಡರ ಅಭಿಪ್ರಾಯವನ್ನು ಕೂಡ ಪಡೆಯೋಣ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಸೈಲೆಂಟ್ ಆಗಿದ್ದಾರೋ ಗೊತ್ತಿಲ್ಲ. ಆದರೆ ಇದಕ್ಕೆ ಒಂದು ಕಡೆ ಅಪವಾದ, ಮತ್ತೊಂದು ಕಡೆ ಸಮುದಾಯದ ಹಿತವನ್ನು ಕಾಪಾಡೋದಕ್ಕೆ DK ಶಿವಕುಮಾರ್ 17ರಂದು ಏನಿಡಬೇಕು ಮಾಹಿತಿಯನ್ನು ಮುಂದೆ ಅಂತೇಳಿ ಇವತ್ತು ಒಪಿನಿಯನನ್ನು ತೆಗೆದುಕೊಳ್ತಾ ಇದ್ದಾರೆ. ಇದು ಒಂದು ಕಡೆ. ಮತ್ತೊಂದು ಕಡೆ ಜಾತಿ ಗಣತಿ ವರದಿಯನ್ನು ಅನುಷ್ಠಾನ ಮಾಡಲೇಬೇಕು, ವೈಜ್ಞಾನಿಕವಾಗಿದೆ. ಸುಮಾರು 2 ಲಕ್ಷ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತರನ್ನು ಬಳಸಿಕೊಂಡು ಪ್ರತಿ ಮನೆಗಳಿಗೆ ಭೇಟಿಯನ್ನು ಕೊಟ್ಟು ಇವತ್ತು ಸಮೀಕ್ಷೆಯನ್ನು ಮಾಡಿಸಲಾಗಿದೆ. ಹಾಗಾಗಿ ಎಲ್ಲೂ ಕೂಡ ಇಲ್ಲಿ ಲೋಪಗಳಿಲ್ಲ. ಸುಮಾರು 54 ಪ್ರಶ್ನೆಗಳನ್ನು ಹಾಕಿಕೊಂಡು ಈ ಸಮೀಕ್ಷೆಯನ್ನು ಮಾಡಲಾಗಿದೆ. 169 ಕೋಟಿ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣವನ್ನು ಇದಕ್ಕೆ ವ್ಯಯ ಮಾಡಲಾಗಿದೆ. ಹಾಗಾಗಿ ಜಾತಿ ಗಣತಿಯನ್ನು ಅನುಷ್ಠಾನ ಮಾಡಬೇಕು. ಇದು ಜಾತಿ ಗಣತಿಯಲ್ಲ, ಇದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ. ಅಂದರೆ ಯಾರು ತುಳಿತಕ್ಕೊಳಗಾಗಿದ್ದಾರೆ ಆ ಸಮುದಾಯಗಳನ್ನು ಮತ್ತೆ ಮೇಲಕ್ಕೆತ್ತುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡಿಸಲಾಗಿದೆ. ಈ ಸಮೀಕ್ಷೆಯನ್ನು ಅನುಷ್ಠಾನಕ್ಕೆ ತಂದಿದ್ದೇ ಆದರೆ ಆ ಸಮೀಕ್ಷೆಯಲ್ಲಿ ಇರುವಂತಹ ತುಳಿತಕ್ಕೊಳಗಾದಂಥ ಜಾತಿಗಳು ಯಾವುದು ಮೇನ್ ಸ್ಟ್ರೀಮ್ನಲ್ಲಿವೆ, ಯಾವುವು ಡೌನ್ನಲ್ಲಿವೆ, ಜೊತೆಗೆ ಯಾವ ಸಮುದಾಯಗಳು ಇನ್ನೂ ಕೂಡ ಆ ಜಾತಿಯ ವ್ಯವಸ್ಥೆಯಡಿ ಇನ್ನೂ ಬಂದಿಲ್ಲ, ಅವು ಹಾಗೆ ಅನಾಮಧೇಯವಾಗಿ ಉಳ್ಕೊಂಡಿದೆ ಅಂತ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿ
ಅಲ್ಲಿ ಅಂತಹ ಸಮುದಾಯಗಳಿಗೆ ಯಾವ ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಯಾವ ಯೋಜನೆಗಳನ್ನು ತಂದು ಅವರನ್ನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮೇಲಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡಿಸಲಾಗಿದೆ. ಇದನ್ನು ಜಾತಿ ಗಣತಿ ಅಂತೇಳಿ ತಪ್ಪಾಗಿ ಅರ್ಥವನ್ನು ತಿಳ್ಕೊಂಡು ಇವತ್ತು ಬೇರೆ ಸಮುದಾಯಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಹಾಗಾಗಿ ಇದು ವಿರೋಧ ಮಾಡುವಂತಹ ಪ್ರಶ್ನೆಯಲ್ಲ, ಇದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾಡಿರುವಂತಹ ಸಮೀಕ್ಷೆ. ಹಾಗಾಗಿ ಇದನ್ನು ಮಂಡನೆ ಮಾಡಲೇಬೇಕು ಅಂತೇಳಿ ಇನ್ನೊಂದು ಕಡೆ ಅಹಿಂದ ಸಮುದಾಯಗಳ ನಾಯಕರು ಈಗಾಗಲೇ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ. ಅವರು ಕೂಡ ನಾಳೆ ಸಭೆಯನ್ನು ಕರೆದಿದ್ದಾರೆ. ಸತೀಶ್ ಜಾರಕಿಹೊಳಿ ಅಥವಾ ಮಹದೇವಪ್ಪ ಅವರ ನಿವಾಸದಲ್ಲಿ ಆ ಸಮುದಾಯಗಳಿಗೆ ಸಂಬಂಧಪಟ್ಟಂತಹ ಸಚಿವರು ಸಭೆಯನ್ನು ನಡೆಸಿ ಸಂಪುಟ ಸಭೆಯಲ್ಲಿ ನಾವು ಯಾವ ರೀತಿಯಾದಂಥ ನಿರ್ಧಾರವನ್ನು ತಿಳಿಸಬೇಕು ನಮ್ಮದು ಅಂತೇಳಿ ಅವರು ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ. ಈ ಕಡೆ ಒಕ್ಕಲಿಗ ಸಮುದಾಯದ್ದು ವಿರೋಧ ಆದರೆ ಈ ಕಡೆಗೆ ಪರವಾಗಿರುವಂಥ ನಡೆ ಅಹಿಂದ ಸಮುದಾಯಗಳಿಂದ ಬರ್ತಾ ಇದೆ. ಇನ್ನೊಂದು ಕಡೆ ಶೋಷಿತರ ಒಕ್ಕೂಟ ಕೂಡ ಸಭೆಯನ್ನು ಕರೆದಿದೆ. ಅಲ್ಪಸಂಖ್ಯಾತ, ದಲಿತ ಹಾಗೆ ಹಿಂದುಳಿದ ವರ್ಗಗಳು, ಸಣ್ಣ ಪುಟ್ಟ ಸಮುದಾಯಗಳು ಏನಿದೆ ಆ ಎಲ್ಲ ಮುಖಂಡರುಗಳು ಕೂಡ ಪ್ರತ್ಯೇಕವಾಗಿ ಮತ್ತೊಂದು ಸಭೆಯನ್ನು ಕರೆದಿದ್ದಾರೆ. ಗಾಂಧಿನಗರದ ಕುರುಬರ ಸಂಘದಲ್ಲಿ ಈ ಒಂದು ಸಭೆ ಬೆಳಗ್ಗೆ 11 ಗಂಟೆಗೆ ನಡೆಯುತ್ತೆ. ಆ ಸಭೆಯಲ್ಲಿ ಎಲ್ಲ ಸಮುದಾಯಗಳ ಮುಖಂಡರುಗಳು ಕೂಡ ಇರ್ತಾರೆ. ಆ ಸಮುದಾಯಗಳ ಮುಖಂಡರು ಅಲ್ಲಿ ಚರ್ಚೆಯನ್ನು ಮಾಡಿ ಈ ವರದಿಯನ್ನು ಅನುಷ್ಠಾನಕ್ಕೆ ತರಬೇಕು. ಹಾಗಾಗಿ ನಾವು ಸಚಿವರು, ಶಾಸಕರು, ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಯಾವ ರೀತಿಯಾಗಿ ತರಬೇಕು, ಮತ್ತೆ ಕಾಂಗ್ರೆಸ್ ಹೈಕಮಾಂಡನ್ನು ಭೇಟಿ ಮಾಡಿ ಅಲ್ಲಿ ಯಾವ ರೀತಿಯಾದಂಥ ಒತ್ತಡವನ್ನು ತರಬೇಕು ಅಂತೇಳಿ ಆ ಕಡೆ ಆ ಸಮುದಾಯಗಳ ಮುಖಂಡರು ಕೂಡ ಒಂದು ಸಭೆಯನ್ನು ಕರೆದಿದ್ದಾರೆ. ಸೊ ಹಾಗಾಗಿ ಇದು ಒಂದು ರೀತಿ ಜಟಿಲವಾದಂಥ ಸಮಸ್ಯೆ, ಈಗ ಇಕ್ಕಟ್ಟಿನ ಪರಿಸ್ಥಿತಿ ಮುಖ್ಯಮಂತ್ರಿಗಳಿಗೆ ಎದುರಾಗಿದೆ. ಯಾವ ರೀತಿಯಾಗಿ ಇದನ್ನು ನಿಭಾಯಿಸ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ ತಮ್ಮೆಲ್ಲ ಮಾಹಿತಿಗಾಗಿ.